ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSLC ಅಪ್ಡೇಟ್ ಕೊಟ್ಟಾಗ ಸೆಕೆಂಡ್ PUC ಬಗ್ಗೆನೂ ಕೂಡ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ತರನೇ ಯೂಸ್ಫುಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ನಮ್ಮ ಚಾನಲ್ ನಿಮಗೆ ಫ್ರೀ ಆಗಿ ಸಿಗ್ತಿರುತ್ತೆ. ಸೊ ಮೊದಲನೇದಾಗಿ ನೀವು ಸೆಕೆಂಡ್ PUC ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ಕೊಂತಿದ್ದೀರಾ ಅಂತ ಹೇಳೋದಾದ್ರೆ ಸ್ಕೋರಿಂಗ್ ಪ್ಯಾಕೇಜ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ನಮ್ಮ ಹತ್ರ ನಿಮಗೆ 50 ರೂಪಾಯಿಗೆ ಸಿಗುತ್ತೆ, 6 ಸಬ್ಜೆಕ್ಟು ಕೂಡ. ಸೊ ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಇರುತ್ತೆ, ಮೆನ್ಷನ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ 50 ರೂಪಾಯಿ ಇಸ್ಕೊಂತೀವಿ ಅಷ್ಟೇ. 6 ಸಬ್ಜೆಕ್ಟು ಕೂಡ ಕನ್ನಡ ಅಥವಾ ಇಂಗ್ಲಿಷ್ ಮೀಡಿಯಂ ನಿಮಗೆ ಸಿಗುತ್ತೆ. ಸೊ ಮೊದಲನೇದಾಗಿ SSLC ಬಗ್ಗೆ ಅಪ್ಡೇಟ್ ಕೊಟ್ಟಾಗ ತುಂಬಾ ಜನ ಬಂದು ಸೆಕೆಂಡ್ PUC ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ, ಕ್ಲೀನ್ ಆಗಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಸೊ ಮೊದಲನೇದಾಗಿ ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ರಿಸಲ್ಟ್ ಬಂದಾಗ ನೀವು ಇಂಟರ್ನಲ್ ಮಾರ್ಕ್ಸ್ ನ ಚೆಕ್ ಮಾಡಕ್ಕಾಗೋದು. ಸೊ ಇವಾಗ ಕಾಲೇಜ್ನವರು ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಕೊಡ್ತಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ನಾವ್ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿ ಮತ್ತೆ ಒಂದ್ ವೇಳೆ ನಾವು ವೈವಾ ಇತ್ತು ಅಂತ ಹೇಳೋದಾದ್ರೆ ಪ್ರತಿ ಒಂದೂ ಕೂಡ ಕ್ಲೀನ್ ಆಗಿ ಎಲ್ಲಾನು ಕೂಡ ಹೇಳಿದ್ರು ಕೂಡ 20 ಮಾರ್ಕ್ಸ್ ಅಲ್ಲಿ 15, 14 ಕೊಡೋದು. ಸೊ ಯಾರೆಲ್ಲ ಚೆನ್ನಾಗಿದ್ರೆ ಟೀಚರ್ಸ್ಗಳ ಜೊತೆ ಅವ್ರಿಗೆಲ್ಲ 20 ಕೊಡೋದು. ಸೊ ಈ ತರ ಎಲ್ಲ ಕೂಡ ನಡೀತಿತ್ತು. ಇದರಿಂದ ಏನಾಗೋದು ಅಂದ್ರೆ ಹೋಗಿ ಮತ್ತೆ ಕೇಳಕ್ ಆಗ್ತಿರ್ಲಿಲ್ಲ, ಫೈನಲ್ ಬಂದ್ಬಿಡೋದಲ್ವಾ ರಿಸಲ್ಟು. ಸೊ ಹಂಗಾಗಿ ಇವನ್ನೆಲ್ಲನೂ ಕೂಡ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಶಿಕ್ಷಣ ಸಚಿವರಾಗಿರುವಂತ ಮಧು ಬಂಗಾರಪ್ಪನವರು ಏನ್ ಮಾಡಿದ್ದಾರೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ನ ನೀವು ಇವಾಗ್ಲೇ ಪೋರ್ಟಲ್ ನಲ್ಲಿ ಚೆಕ್ ಮಾಡ್ಕೋಬಹುದು, ಮತ್ತೆ ಕಾಲೇಜ್ನ ಒಂದು ನೇಮ್ ಪ್ಲೇಟ್ ನಲ್ಲಿ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡಿ ಅಂತ ಹೇಳ್ಬೋದು. ಇದೊಂದು ಒಳ್ಳೆ ವಿಷಯ. ಏನಕ್ಕಪ್ಪ ಅಂದ್ರೆ ತುಂಬಾ ಜನ ಬಂದು ಇಂಟರ್ನಲ್ ಮಾರ್ಕ್ಸ್ ಅದು ಮೇನ್ ಪರ್ಸೆಂಟೇಜ್ಗೆ ಡಿಪೆಂಡ್ ಆಗುತ್ತೆ. ಅದು ಪರ್ಸೆಂಟೇಜ್ ಡಿಪೆಂಡ್ ಆಗಿಲ್ಲ ಅಂದ್ರೆ ಬಿಡೋ ಅನ್ಬೋದಿತ್ತು. ಬಟ್ ಇದು ಮೇನ್ ನಿಮ್ಮ ಒಂದು 1 ಮಾರ್ಕ್ಸ್ ಕಮ್ಮಿ ಕೊಟ್ರು ಕೂಡ ಅದು ವ್ಯತ್ಯಾಸ ಆಗ್ಬಿಡುತ್ತೆ ಪರ್ಸೆಂಟೇಜ್ ಅಲ್ಲಿ. ಸೊ ಹಂಗಾಗಿನೇ ನೀವು ಇವಾಗ ಇಂಟರ್ನಲ್ ಮಾರ್ಕ್ಸ್ ನ ಪೋರ್ಟಲ್ ನಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು, ಕಾಲೇಜ್ಗೆ ಹೋಗಿ ಕೂಡ ಚೆಕ್ ಮಾಡ್ಕೋಬಹುದು. ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾಳೆ ನೋಟಿಸ್ ಬೋರ್ಡ್ ಅಲ್ಲಿ 20ನೇ ತಾರೀಕು ತನಕನೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಒಂದು ಏನು ಇಂಟರ್ನಲ್ ಮಾರ್ಕ್ಸ್ ನ ನೀವು ಅಲ್ಲಿ ಹೋಗಿ ಕರೆಕ್ಷನ್ಸ್ ಮಾಡಿಸ್ಕೋಬಹುದು. ಒಂದ್ ವೇಳೆ ನಿಮ್ಗೆ 20 ಮಾರ್ಕ್ಸ್ ಅಲ್ಲಿ ಎಲ್ಲಾ ಒಂದು ಸಬ್ಜೆಕ್ಟ್ ಅಲ್ಲಿ ಕ್ಲೀನ್ ಆಗಿ ಎಲ್ಲ ನಾವು ಇಂಟರ್ನಲ್ಸ್ ಆಗಿರ್ಬೋದು, ಪ್ರಿಪರೇಟರಿ ಆಗಿರ್ಬೋದು, ಪ್ರತಿ ಒಂದೂ ಅಟೆಂಡ್ ಮಾಡಿದ್ದೀರಾ, ಒಂದು ಕಪ್ಪು ಚುಕ್ಕೆ ಇಲ್ಲ ಅಂದ್ರೂ ಕೂಡ ನಿಮ್ಗೆ 15, 16 ಕೊಟ್ಟಿದ್ದಾರೆ ಅಂದ್ರೆ ನೀವು ಫೈಟ್ ಮಾಡಿ 20 ಹಾಕಿಸ್ಕೋಬಹುದು. 20ನೇ ತಾರೀಕು ತನಕನೂ ಕೂಡ ಟೈಮ್ ಇರುತ್ತೆ. ಇದು ಕಾಲೇಜ್ ಅವ್ರಿಗೆ ಆಕ್ಸಿಸ್ ಕೊಟ್ಟಿರ್ತಾರೆ. ಸೊ ಹಂಗಾಗಿನೇ ಪ್ರತಿಯೊಬ್ರು ಕೂಡ ಯಾವುದೇ ಕಾರಣಕ್ಕೂ 1 ಮಾರ್ಕ್ಸ್ ಕೂಡ ಬಿಡಕ್ಕೆ ಹೋಗ್ಬೇಡಿ. ನಿಮ್ಗೆ ಅದು ಸಿಗಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಫೈಟ್ ಮಾಡಿ, ಓಕೆನಾ. ಸೊ ಅದು ನಿಮ್ಮ ಒಂದು ಮೇನ್ ಮಾರ್ಕ್ಸ್ಗೆ ಅದು ಎಫೆಕ್ಟ್ ಆಗಬಾರ್ದು. ಸೊ ಹಂಗಾಗಿನೇ ಪ್ರತಿಯೊಬ್ರು ಕೂಡ ಹೋಗಿ ನಾಳೆ ಕಾಲೇಜ್ ನೋಟಿಸ್ ಬೋರ್ಡ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗಿ ಬಂದಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ಎಷ್ಟು ಬಂದಿತ್ತು. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.